ಕನ್ನಡ ಅಕ್ಷರಗಳನ್ನು ಕಲಿಯುವಂತಹ ಬಿಗಿನರ್ಸಿಗೆ ಈ ರೀತಿ ನಾವು ಕಲಿಸಿದ್ರೆ ಅವರು ಖಂಡಿತವಾಗಿ ಕಲಿತಾರೆ. ಅದು ಯಾವ ರೀತಿ ಕಲಿಸುವ ಕ್ರಮ ಅಂತ ಈಗ ನೋಡೋಣವಾ? ರ ಗ ಸ ದ ಅ ಇಷ್ಟು ಅಕ್ಷರವನ್ನು ಒಂದೊಂದೇ ಕಲಿಸಿ ಅದರಲ್ಲಿ ಪದಗಳನ್ನು ಮಾಡಬೇಕು. ಸರ, ಅರ, ರಸ, ಅರಸ, ದಸರ, ದರಗ ಹೀಗೆ ಪದಗಳನ್ನು ಮಾಡಬೇಕು. ಹಾಗೆಯೇ ಜ, ವ, ಮ, ಬ, ನ ಅಕ್ಷರವನ್ನು ಕಲಿಸಿ ಪದಗಳನ್ನು ಮಾಡಬೇಕು. ಹೇಗೆ? ಜನ, ವನ, ಬನ, ಮನ, ಬಸವ, ಸದನ, ವನಜ, ಸಮರ ಹೀಗೆ ಅನೇಕ ಪದಗಳನ್ನು ಮಾಡಬೇಕು. ಈಗ ಪ, ಯ, ಉ, ಡ, ಟ, ಚ ಅಕ್ಷರವನ್ನು ಕಲಿಸಿ ಇದರಲ್ಲೂ ಕೂಡ ಪದ ಮಾಡೋದು. ಪಟ, ಉಡ, ಜಪ, ನಯ, ಚಮಚ, ಪವನ, ಉದಯ, ವಚನ. ಪದಗಳಾದ ಅಪಜಯ, ಸಡಗರ ಹೀಗೆ ಅನೇಕ ಪದಗಳನ್ನು ನಾವು ಮಾಡ್ಬೋದು. ಈಗ ಲ, ಶ, ಇ, ಉ, ಕ ಇದಕ್ಕೆ ಸರಿಯಾದ ಪದಗಳು ಅಂದರೆ ಊಟ, ಊನ, ಲಯ, ಉಷಾ, ಚರಕ, ಈಚಲ, ಕಮಲ, ಸಲಗ. ಹಾಗೆ 4 ಅಕ್ಷರದ ಪದಗಳಲ್ಲಿ ಊರಗಲ, ಊರಜನ ಹೀಗೆ ಅನೇಕ ಪದಗಳನ್ನು ನಾವು ಮಾಡಬಹುದು. ಈಗ ಎ, ಇ, ಆ, ತಳ ಈ ಅಕ್ಷರವನ್ನು ಕಲಿಸಿ ಕೂಡ ಅನೇಕ ಪದಗಳನ್ನು ಮಾಡ್ಬೋದು. ಏತ, ಆಟ, ಇನ, ಆಗ, ತಬಲ, ಜಳಕ, ತನಯ, ಬಳಪ, ಎಡಬಲ, ಆಗಮನ ಹೀಗೆ ಪದಗಳನ್ನು ನಾವು ಕಲಿಸ್ಬೋದು. ಈಗ ಓ, ಔ, ಹ, ಶ ಓಟ, ಆಶ, ಹದ, ಈಶ, ಹವಳ, ಶತಕ, ಔಡಲ, ಓಲಗ, ದಶದಳ, ಪರವಶ ಹೀಗೆ ಪದಗಳನ್ನು ಕಲಿಸಬೇಕು. ಈಗ ಐ, ಋ, ಣ, ಛ, ಓ ಪದಗಳು ಋಣ, ವಣ, ಛಲ, ಐದಳ, ಒಣಮರ ಈ ರೀತಿಯ ಪದಗಳನ್ನು ನಾವು ಮಾಡಿ ಕಲಿಸಬೇಕು. ಈಗ ಧ, ಥ, ಢ, ಬ ರಥ, ಭಯ, ಧನ, ಭವನ, ಆಭರಣ, ಢವಢವ ಹೀಗೆ ಇನ್ನೂ ಅನೇಕ ಪದಗಳನ್ನು ನಾವು ಮಾಡಬಹುದು. ನಂತರ ಟ, ಘ, ಪ, ಝ, ಖ ಘನ, ಹಠ, ಫಲಕ, ಫಳಫಳ, ಅಹ, ಞ, ಞ ಅಂಕ, ಅಂಬರ, ಅಂತಃಕರಣ ಹೀಗೆ ಅನೇಕ ಪದಗಳನ್ನು ನಾವು ಮಾಡ್ಬೋದು. ಈ ಹಂತಗಳನ್ನೆಲ್ಲ ಕಲಿಸಿ ಆದಮೇಲೆ ವರ್ಣಮಾಲೆಯ ಅಕ್ಷರಗಳನ್ನು ಕ್ರಮಾನುಗತವಾಗಿ ನಾವು ಕಲಿಸಬೇಕು. ಹೇಗೆ ಅ ಇಂದ ಶುರು ಮಾಡ್ತೇವಲ್ಲ ನಾವು ಳವರೆಗೆ ಕಲಿಸಬೇಕು. ಥ್ಯಾಂಕ್ ಯು.